ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಖಾನಾ ಹೊಸಳ್ಳಿಯ ವಿದ್ಯಾನಿಕೇತನ ಶಾಲಾ ಆವರಣದಲ್ಲಿ ಕೂಡ್ಲಿಗಿ ಮಾಜಿ ಶಾಸಕರು ಹಾಗೂ ದಿವಂಗತರು ಆದ ಎನ್.ಟಿ. ಬೊಮ್ಮಣ್ಣನವರ್ ಸ್ಮರಣಾರ್ಥಕವಾಗಿ ಅವರ ಪುತ್ರ ಹಾಗೂ ಕ್ಷೇತ್ರದಲ್ಲಿ ಹಾಲಿ ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸರವರು ಮೇ 24ರಂದು ತುಮಕೂರಿನ ಅಕ್ಷರ ಐ ಫೌಂಡೇಶನ್ ಕಣ್ಣಿನ ಆಸ್ಪತ್ರೆ ಹಾಗೂ ದಿವಂಗತರು ಹಾಗೂ ಮಾಜಿ ಶಾಸಕ ಎನ್.ಟಿ. ಬೊಮ್ಮಣ್ಣವರ್ ಅಭಿಮಾನಿಗಳ ಬಳಗ ಮತ್ತು ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅಭಿಮಾನಿ ಬಳಗದ ಸಹಯೋಗದಲ್ಲಿ ಸಾರ್ವಜನಿಕರಾಗಿ ಉಚಿತ ಕಣ್ಣಿನ ತಜ್ಞರಿಂದ ಕಣ್ಣು ತಪಾಸಣಾ ಶಿಬಿರ ಹಾಗೂ ವಿವಿಧ ತಜ್ಞ ವೈದ್ಯರಿಂದ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಿದರು. ಶಿಬಿರದಲ್ಲಿ 2,000ಕ್ಕೂ ಅಧಿಕ ಜನರು ವಿವಿಧ ಅನಾರೋಗ್ಯಕ್ಕೆ ಕಾರಣಕ್ಕೆ ಆರೋಗ್ಯ ತಪಾಸಣೆಗೊಳಗಾದರು. ಕಣ್ಣಿನ ತಜ್ಞರು ಮೊದಲುಗೊಂಡು ವಿವಿಧ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಯವರು ಇದ್ದರು. ವೈದ್ಯರುಗಳು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ. ಈ ಒಂದು ತಪಾಸಣಾ ಶಿಬಿರದಲ್ಲಿ ಭಾಗವಹಿಸತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಮಾನ್ಯ ಶಾಸಕರ ಒಂದು ಅಭಿಪ್ರಾಯ ಇದೆ. ಹಾಗಾಗಿ ಅವರು ಎಲ್ಲ ರೀತಿಯಿಂದ ಬರೀ ಅಭಿವೃದ್ಧಿ ಕಡೆಗೆ ಒಂದೇ ಅಲ್ಲ, ಶಿಕ್ಷಣ ಆರೋಗ್ಯದ ಕಡೆ ಕೂಡ ಅಷ್ಟೇ ಒಂದು ಪ್ರಾಮಾಣಿಕವಾದಂಥ ಒಂದು ಸೇವೆಯನ್ನ ಮಾಡುವಲ್ಲಿ ಅವರು ಬಹಳ ಯಶಸ್ವಿಯಾಗಿದ್ದಾರೆ. ಹಾಗೂ ನಿಮಗೆ ಗೊತ್ತಿದ್ದ ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ಯಾವ ಕ್ಷೇತ್ರದಲ್ಲೂ 224 ಕ್ಷೇತ್ರದಲ್ಲಿ ಈ ಒಂದು ಮನೆ ಮನೆಗೆ ಶಾಸಕರು, ಮನೆ ಬಾಗಿಲಿಗೆ ಸರ್ಕಾರ ಅನ್ನೋ ಒಂದು ಕಾರ್ಯಕ್ರಮ ಅದು ವಿನೂತನ ಕಾರ್ಯಕ್ರಮ. ಯಾವ ಕ್ಷೇತ್ರದಲ್ಲೂ ಯಾವ MLAಗಳು ಕೂಡ ಮಾಡದೇ ಇರತಕ್ಕಂಥ ಒಂದು ಕಾರ್ಯವನ್ನು ಮಾಡಿ ತಾಲೂಕು ಮಟ್ಟಕ್ಕೆ ಅಂದರೆ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಕರೆಸಿ ತಮ್ಮ ಅಹವಾಲುಗಳನ್ನು ಸ್ವೀಕರಿಸಿ ಸ್ಥಳದಲ್ಲಿ ಒಂದು ಅವರಿಗೆ ಪ್ರತಿ ವರ್ಷವೂ ಕೂಡ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಸಾಮಾನ್ಯ ಎನ್.ಟಿ. ಬೊಮ್ಮಣ್ಣನವರನ್ನು ಸ್ಮರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ, ಹಿರಿಯರಿಗೆ ಮತ್ತು ನಮ್ಮ ಹಿತೈಷಿಗಳಿಗೆ ಧನ್ಯವಾದಗಳು ತಿಳಿಸುತ್ತಾ, ವಿಶೇಷವಾಗಿ ಇವತ್ತು ಕೇವಲ 48 ಗಂಟೆ ಒಳಗೆ ನಾವು ಇಲ್ಲೊಂದು ಕ್ಯಾಂಪ್ ಮಾಡ್ತೀವಿ ಅಂತೇಳಿ ಒಂದು ಘೋಷಣೆ ಮಾಡಿದ್ದ ದಿವಸದ ಇಷ್ಟೊಂದು ಜನ ನೋಡಿ, ಯಾರು ಇಲ್ಲಿ ಸುಮ್ಮನೆ ಕ್ಯಾಂಪ್ ಮಾಡ್ತಾರೆ ಏನೋ ಬರ್ತಾರೆ ಅಂತೇಳಿ ಬಂದಿಲ್ಲ. ಎಲ್ಲ ನಿಜವಾದ ತುಂಬ ಅವಶ್ಯಕತೆ ಇರೋಂಥ ಆರೋಗ್ಯ ಸೇವಿಸಿದಂಥ ಸಾವಿರಾರು ಜನ ಇಲ್ಲಿ ಬಂದಿದ್ದೀರಾ. ಸೊ ಇನ್ನು ಹೆಚ್ಚಿನ ಈ ಸಮಯ ವಹಿಸಿದ ಈಗಾಗಲೇ ಸಮಯ ಆಗಿದೆ. ನಿಮಗೆಲ್ಲ ಗೊತ್ತಿದೆ, ಇದೇನು ಹೊಸದಲ್ಲ. ಈಗಾಗಲೇ 50ಕ್ಕೂ ಹೆಚ್ಚು ಕ್ಯಾಂಪ್ಗಳು ಮಾಡಿದ್ದೀವಿ, ಸಾವಿರಾರು ಜನಕ್ಕೆ ಚಿಕಿತ್ಸೆ ಕೊಟ್ಟಿದ್ದೀವಿ. ಅದೇ ರೀತಿ ಇವತ್ತು ಕೂಡ ಎಲ್ಲ ಉಚಿತವಾಗಿ ಔಷಧಿ ಕೊಡೋಂಥದ್ದು ಮತ್ತು ರಾಜ್ಯದ ಮತ್ತು ದೇಶದ ಅಂತಾರಾಷ್ಟ್ರೀಯ ಮಟ್ಟದ ಉತ್ತಮ ವೈದ್ಯರ ತಂಡ ಇವತ್ತು ಹೊಸಳ್ಳಿಗೆ ನಮ್ಮ ಆತ್ಮೀಯರಾದಂಥ ಶಶಿನವರ ಇವತ್ತು ಅವ್ರ ಶಾಲೆಯಲ್ಲಿ ಇವತ್ತೊಂದು ಅತ್ಯದ್ಭುತವಾಗಿ ಏರ್ಪಡಿಸತಕ್ಕಂಥ ಉಚಿತ ಆರೋಗ್ಯ ಶಿಬಿರ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕಂತೇಳಿ ವಿನಂತಿಸುತ್ತಾ, ಮತ್ತು ಕೆಲವು ಕಾಯಿಲೆಗಳಿಗೆ ಒಂದು ಮಾತ್ರೆಯಿಂದ ಒಂದು ಔಷಧಿಯಿಂದ ಗುಣ ಆಗೋದಿಲ್ಲ. ಅದಕ್ಕೆ ಸ್ಕ್ಯಾನಿಂಗ್ ಆಗಿರ್ಬೋದು, ರಕ್ತ ಪರೀಕ್ಷೆ ಆಗಿರ್ಬೋದು, ಮತ್ತು ಇನ್ನು ಏನಾದರೂ ವಿಶೇಷ ಒಂದು ಚಿಕಿತ್ಸೆಗಳು ಮತ್ತು ಇನ್ನೊಂದು ಬೇರೆ ಡಾಕ್ಟರ್ಸ್ದು ಒಂದು ಕನ್ಸಲ್ಟೇಷನ್ ಒಪಿನಿಯನ್ ಬೇಕಾಗ್ತದೆ.